ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿ. ಇವತ್ತು ಗಣೇಶನ ಒಂದು ದಿನ ಅಂದರೆ ಸಂಕಷ್ಟಿ. ಇವತ್ತು ಅಂದರೆ ಮಂಗಳವಾರನೇ ಬರೋ ಸಂಕಷ್ಟಿ. ಇದು ಯಾವುದೇ ಸಂಕಷ್ಟಿ ಮಾಡಲಿಲ್ಲ ಅಂದರೂ ಚಿಂತೆ ಇಲ್ಲ. ಆದ್ರೆ ಈ ಮಂಗಳವಾರ ದಿನದಂದು ಯಾವುದೇ ಮಂಗಳವಾರ ಇರಲಿ, 12 ತಿಂಗಳಲ್ಲಿ ಒಂದು ವರ್ಷದೊಳಗೆ ಯಾವುದೇ ಮಂಗಳವಾರ ಬರಲಿ ಸಂಕಷ್ಟಿನ ಅದನ್ನು ನೀವು ಮಾಡಲೇಬೇಕು. ಯಾಕಂತಂದರೆ ಒಂದು ಮಂಗಳವಾರ ಬರೋ ಸಂಕಷ್ಟನ ನೀವು ಮಾಡಿದ್ದೇ ಆಯ್ತಂತಂದರೆ ಅದು ಎಷ್ಟೋ ವರ್ಷ ಎಷ್ಟೋ ದಿನಗಳ ಸಂಕಷ್ಟಿ ಒಂದು ಸಂಕಷ್ಟಿಗೆ ಸಮ ಆಗ್ತದೆ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಇವಾಗ ಕಾಲೇಜಸ್ಗೆ ಹೋಗ್ತಿರೋ ಹೆಣ್ಮಕ್ಳಿಗಾಯಿತು ಅಥವಾ ಸ್ಟೂಡೆಂಟ್ಗಾಯಿತು ಅಥವಾ ಡ್ಯೂಟಿ ಮಾಡ್ತಿರೋ ಮಹಿಳೆಯರಿಗಾಯಿತು, ಅವರಿಗೆ ಸಂಕಷ್ಟಿನ ಹೆಂಗೆ ಮಾಡೋದು ನನಗೂ ಮಾಡೋಕ್ಕೆ ಮನಸ್ಸೈತಿ. ಆದ್ರೆ ಯಾವ ರೀತಿ ಮಾಡಬೇಕು, ನಮಗೆ ಪೂಜೆ ಪುನಸ್ಕಾರ ಮಾಡೋಕ್ಕೆ ಟೈಮ್ ಇಲ್ಲ, ಆಫೀಸ್ ಇರ್ತದೆ, ಡ್ಯೂಟಿ ಇರ್ತದೆ, ಸ್ಟಡಿ ಇರ್ತದೆ, ಕ್ಲಾಸಸ್ ಇರ್ತದೆ ಅಂಥೇಳಿ ಭಾಳ ಮಂದಿ ಭಾಳ ಚಿಂತೆ ತೊಗೊಂಡಿರಿ. ಅದಕ್ಕೆ ನಾನು ನಿಮ್ಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಏನಪ್ಪ ಅಂತಂದ್ರೆ, ಮೊದಲಿನ ಕಾಲದೊಳಗೆ ಹೆಣ್ಮಕ್ಳು ಯಾವುದೇ ರೀತಿ ಪರಿಪಾಲನೆ ಆಯಿತು ಏನು ಮಾಡ್ತಾ ಇದ್ದಿಲ್ಲ. ದೇವರಿಗೆ ನೈವೇದ್ಯನ ಮಾಡ್ತಾಯಿದ್ರು, ಊಟೋಪಚಾರನ ಕೊನೆಗೆ ಸ್ವೀಕಾರ ಮಾಡ್ತಿದ್ರು. ಹೌದಾ? ಇದು ಕೂಡ ಅದೇ ರೀತಿ. ಇವಾಗ ಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ಆಫೀಸ್ಗೆ ಹೋಗೋ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರು ಕೂಡ ಮಾಡ್ಬೋದು. ಏನೋ ಮಾಡಲೇಬಾರ್ದು ಅನ್ನೋ ಉಲ್ಲಂಘನೆ ಏನೂ ಇಲ್ಲ. ಯಾವ ತರಹ ಮಾಡಬೇಕು ಅಂತಂದರೆ, ಮೊದಲೇದಾಗಿ ಬೆಳಗ್ಗೆ ಎದ್ದು 10 ಗಂಟೆ ಒಳಗೆ ನೀವು ಸ್ನಾನವನ್ನು ಮುಗಿಸ್ಬೇಕು. ಸ್ನಾನವನ್ನು ಮುಗಿಸಿ ಆಗಿ 12ರೊಳಗೆ ನಿಮ್ಮ ಪೂಜೆ ಮುಗಿಬೇಕು. ಪೂಜೆಯನ್ನು ನಾರ್ಮಲ್ ಆಗಿ ನೀವು ಹೆಂಗೆ ಮಾಡ್ತಿರಲ್ಲ ಮಂಗಳವಾರ ಶುಕ್ರವಾರ, ಅದೇ ರೀತಿ ಫೋಟೋಗಳನ್ನು ಒರೆಸ್ಬೇಕು. ಒರೆಸಿ ಆದಮೇಲೆ ಕುಂಕುಮ ಭಂಡಾರ ಎಲ್ಲ ಇಡಬೇಕು. ಆದಮೇಲೆ 12 ಗಂಟೆ ಒಳಗೆ ಇವೆಲ್ಲ ಮುಗಿಸಿ ಅದಾದಮೇಲೆ ಎಕ್ಕೆ ಗಿಡ ಇರ್ತಾವಲ್ಲ, ಎಕ್ಕೆ ಗಿಡದ್ದು 21 ಹೂಗಳನ್ನು ತೊಗೊಂಬರ್ಬೇಕು. ಅದಾದಮೇಲೆ 21 ಕರ್ಕಿ ಅಂತ ಹೇಳ್ತಾರೆ. ಅಂದರೆ ಗಣೇಶನಿಗೆ ಇಷ್ಟವಾಗುವಂತಹ ಕರ್ಕಿ ಅಂದರೆ ಗರಿಕೆ ಅಂತ ಹೇಳ್ತಾರಲ್ಲ, ಅದನ್ನು ನೀವು ತೊಗೊಂಬರ್ಬೇಕು. ಅದನ್ನು ನೀವು ದೇವರಿಗೆ ಹಾಕಬೇಕು. 21 ಹೂಗಳನ್ನು ನಾವು ದೇವರಿಗೆ ಅಲಂಕರಿಸಬೇಕು. ಆಮೇಲೆ 21 ಗರಿಕೆನ ಕೂಡ ದೇವರಿಗಿಟ್ಟು ನೈವೇದ್ಯನ ಮಾಡಬೇಕು. ಅದಾಗಿ ನಿಮ್ಮ ಒಂದು ಕೆಲಸವನ್ನು ಮುಗಿಸ್ಕೋಬೋದು ನೀವು ಆರಾಮಾಗಿ. ನೀವು ಅದಕ್ಕಿಂತ ಬೇಗ ಎದ್ದು ಮಾಡ್ತೀನಿ, ನಾವು ಆಫೀಸ್ಗೆ ಹೋಗಬೇಕು, ಬೇಗ ಮುಗಿಸ್ಕೊಂಡು ಹೋಗ್ತೀನಿ ಅಂತಂದ್ರೂ ಮಾಡ್ಬೋದು. ಆದರೆ 12 ಗಂಟೆ ತಿರುಗೋ ಒಳಗೆ ನೀವು ಪೂಜೆನ ಮುಗಿಸಬೇಕು. ಮಧ್ಯಾಹ್ನ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಒಂದು ಸಣ್ಣ ಒಂದು ಪರಿಪಾಲನೆ ದೇವರಿಗೆ ಮಾಡಿದ ಆದಮೇಲೆ ನೀವು ಆ ಒಂದು ಪೂರ್ತಿ ದಿನ ಒಂದು ನಿರಹಂಕಾರನೂ ಇರ್ಬೋದು ಅಥವಾ ನೀರನ್ನು ಸ್ವೀಕಾರ ಮಾಡ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, ಪ್ರತಿಯೊಬ್ಬರು ಉಪವಾಸ ಅಂತ ಅಂದರೆ ಹಣ್ಣು ಹಂಪಲನ್ನ ತಿನ್ನೋದು, ಹಾಲನ್ನು ಕುಡಿಯೋದು ಅಂತ ಹೇಳಿ ಅಂದ್ಕೊಂಡಾರ. ಆ್ಯಕ್ಚುಲಿ ರಿಯಾಲಿಟಿ ಅಂದರೆ ಉಪವಾಸ ಅಂತಂದರೆ ನಿರಹಂಕಾರ ಉಪವಾಸ ಒಂದಿರಬೇಕು. ಇಲ್ಲ ಅಂದರೆ ಕೇವಲ ನೀರಿನ ಮೇಲೆ ಮಾತ್ರ ಇರಬೇಕು. ನಮ್ಮ ದೇಹ ಅದ್ರ ಮೇಲೆ ಮಾತ್ರ ಸ್ಥಿರವಾಗಿರಬೇಕು. ನಾವು ಹಣ್ಣು ಹಂಪಲನ್ನ ತಿಂದು ಉಪವಾಸ ಸಂಕಷ್ಟಿ ಅಂತ ಹೇಳ್ತೀವಿ, ಅದು ವರ್ತ್ ಬರಲ್ಲ, ಅದು ಯೂಸ್ ಆಗಂಗಿಲ್ಲ. ಯಾವತ್ತೂ ಕೂಡ ಉಪವಾಸ ಅನ್ನೋದು ನಮ್ಮ ಮನಸ್ಸಿಗಾರು ಒಪ್ಕೋಬೇಕು. ನಾವು ಏನೋ ವಯಸ್ಸಾದ ಇರ್ತಾರೆ ಬಿಡು, ಮನಸ್ಸಿರ್ತದ, ಅದ್ರ ದೇಹಕ್ಕೆ ಶಕ್ತಿ ಬೇಕು ಅನ್ನೋದಕ್ಕೆ. ನಾವು ಹರಿಯದವ್ರು, ನಾವು ಇನ್ನೂ ಯಂಗ್ ಏಜ್ನವ್ರು, ನಮಗೇನು ನಾವು ಉಪವಾಸನ ಆರಾಮ್ ಮಾಡ್ಬೋದು. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಹಣ್ಣುಗಳನ್ನು ತಿಂದು, ಶೇಕ್ಸ್ ಕುಡಿದು, ಫ್ರೂಟ್ಸ್ ತಿಂದು ಉಪವಾಸ ಮಾಡ್ತೀವಿ. ಅಂಥ ಉಪವಾಸ ಮಾಡೋದು ಹಂಗಿದ್ರೆ ಮಾಡೋಕೆ ಹೋಗಬೇಡ್ರಿ. ಯಾಕಂತಂದ್ರೆ ದೇವ್ರಿಗೂ ಸಲ್ಲಂಗಿಲ್ಲ, ನಿಮಗೂ ನೆಮ್ಮದಿ ಇರಲ್ಲ. ಅಂಥ ಉಪವಾಸ ತೊಗೊಂಡಂತೂ ಮಾಡೋಕೆ ಹೋಗಬೇಡ್ರಿ. ನಾನೊಂದು ಸೊಲ್ಯೂಷನ್ ಕೊಡ್ತೀನಿ. ಉಪವಾಸ ಅಂದ್ರೆ ಏನು, ಒಂದು ನಿರಹಂಕಾರ ಇರೋಕ್ಕಾಗಲಿಲ್ಲಪ್ಪ ಅಂತಂದರೆ ನೀರು ಕುಡ್ಕೊಂಡು ನೀವು ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಸಾಧ್ಯ ಆಗೋ ಮಟ್ಟ ನಾನು ನಿರಹಂಕಾರ ಉಪವಾಸ ಮಾಡ್ತಾ ಇದ್ದೀನಿ. ಇವಾಗ ಗಂಟೆ ಏನಿಲ್ಲ ಅಂತಂದ್ರೆ 4:15 ಆಗಕ್ಕೆ ಬಂದು 4:15 ಮೇಲೇ ಆಯಿತು ಇವಾಗ ಸಂಜೆ ಇವತ್ತು. ಇವತ್ತು ನಾನು ಏನಿಲ್ಲ ಅಂತಂದ್ರೂ 4:15 ತನಕ ನೀರು ಒಂದು ಹನಿ ಕೂಡ ಮುಟ್ಸಿಲ್ಲ. ನಾನು ಆ ರೀತಿ ಇವಾಗ ನಿರಹಂಕಾರ ಉಪವಾಸ ಮಾಡ್ತಾಯಿದ್ದೀನಿ. ಎಲ್ಲಿ ಮಟ್ಟ ನನಗೆ ಸಾಧ್ಯನೋ ಅಲ್ಲಿ ಮಟ್ಟ ನಾನು ನಿರಹಂಕಾರ ಉಪವಾಸ ಮಾಡ್ತೀನಿ. ಬಟ್ ಐತೆ ನಾಳೆ ತನಕನೂ, ಅಂದರೆ ಇವತ್ತು ಚಂದ್ರ 9:26ಕ್ಕೆ ಉದಯ ಆಗ್ತಾನೆ. ಅವಾಗ ನಾನು ನೀರು ಕುಡಿಬೇಕಂತ ಹೇಳಿ ಅದೇನಿ. ಅಲ್ಲಿ ಮಟ್ಟ ಎಲ್ಲ ಉದಯ ಆದಮೇಲೆ ನಾನು ನೀರನ್ನು ಮುಟ್ಟಬೇಕಂತ ಹೇಳಿದ್ದೀನಿ. ಎಲ್ಲಿ ಆಗ್ತಿರ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಸ್ಥೈರ್ಯ ಮನಸ್ಸೊಳಗೈತಿ. ಅದೇ ರೀತಿ ಮಾಡ್ಬೇಕಂತ ನಾನು ಅದೀನಿ. ನೀವು ಕೂಡ ಚಂದ್ರ 9:26ಕ್ಕೆ ಇವತ್ತು ಉದಯ ಆಗ್ತಾನೆ. ನೀವು ಕೂಡ ಅವಾಗ ನೀವು ಉಪವಾಸ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ, ಯಾವುದೇ ರೀತಿ ಉಪಹಾರ ತೊಗೋಬೇಕಂದ್ರೆ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಇವೆಲ್ಲ ಹಾಕಬಾರ್ದು. ಇವೆಲ್ಲ ನೆಲದಿಂದ ಬರುವಂಥ ಇವು ಇರ್ತಾವಲ್ಲ, ಅವು ಯಾವ ನೀವು ಹಾಕ್ಕೊಂಡು ತಿನ್ನೋಕೆ ಹೋಗಬೇಡ್ರಿ. ಬೇಕಾದ್ರೆ ನೀವು ಲೈಟಾಗಿ ಉಪ್ಪಿಟ್ಟು ಆಮೇಲೆ ಅವಲಕ್ಕಿ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು. ಇಲ್ಲ ಸ್ವೀಟ್ಸ್ ಸಾರು ತಿನ್ನಬಹುದು. ಖಾರ ಮುಟ್ಟಬಾರ್ದು. ಖಾರ ಯಾವಾಗ ಮುಟ್ಬೇಕಂದ್ರೆ ನಾಳೆ ಮಾರ್ನಿಂಗು, ನಾಳೆ ಅಂದರೆ ಬುಧವಾರ ಬೆಳಗ್ಗೆ 6:30ಕ್ಕೆ ಮುಗೀತದೆ ಯಾವುದು ಸಂಕಷ್ಟ ಇರುತ್ತಾ. ಆವಾಗ ನೀವು ಖಾರದ್ದು ತಿನ್ಬೋದು, ಏನಾದ್ರು ತಿನ್ಬೋಡ್ರಿ ನಿಮ್ಮ ಮನಸ್ಸು ಬಂದಿದ್ದ. ಇವಾಗ ಆ ರೀತಿ ಮಾಡಿದ್ರೆ ನಮ್ಮದು
ಕಂಪ್ಲೀಟಾಗಿ ಸಂಕಷ್ಟಿ ಸಮಾಪ್ತಿ ಆಗ್ತದೆ. ಅದನ್ನು ಬಿಟ್ಟು ನಾವು ಮಧ್ಯೆ ಮಧ್ಯೆ ತಿಂದು ಸಂಕಷ್ಟಿ ಅಂದರೆ ಇಟ್ಸ್ ನಾಟ್ ಯೂಸ್ ಆ್ಯಂಡ್ ಇಟ್ಸ್ ನಾಟ್ ವರ್ತ್ ಇಟ್. ಸೊ ಏನೇ ಒಂದು ಫಲ ಸಿಗಬೇಕು, ನೀವು ಪ್ರತಿ ಫಲಕ್ಕೆ ಮಾಡ್ತಿದ್ದೀರೋ ಇನ್ನೊಂದಕ್ಕೆ ಮಾಡ್ತಿದ್ದೀರೋ ಅದು ನಿಮ್ಮ ಇಚ್ಛೆ. ಬಟ್ ಉಪವಾಸ ಅನ್ನೋದು ನಮ್ಮ ಮನಸ್ಸಿಚ್ಛೆಯಾಗಿ ನಿರಹಂಕಾರ ಅಥವಾ ನೀರಿನ ಜೊತೆ ಇರೋವಂತಹ ಉಪವಾಸನ ತಗೋಬೇಕು ಯಾವತ್ತೂ ಕೂಡ. ಅದನ್ನು ಬಿಟ್ಟು ನಾವು ತಿಂದು ಉಪವಾಸ ಮಾಡೋ ಹಾಗಿಲ್ಲ. ಸೊ ಇದು ಸಂಕಷ್ಟಿಯ ಒಂದು ಸಣ್ಣ ಸಂಕ್ಷಿಪ್ತ ವ್ರತ ಅಂತ ಹೇಳ್ಬೋದು. ಕೆಲವೊಬ್ರಿಗೆ ಆಗಲ್ಲ, ಕೆಲವೊಬ್ರು ಹೇಳ್ತಾರೆ ಮುಡಿಪು ಕಟ್ಟಬೇಕು, ಸಂಕಲ್ಪ ಮಾಡ್ಕೋಬೇಕು. ಸೊ ಸಂಕಲ್ಪ ಅಂದ್ರೆ ನಿಮ್ಗೆ ಏನು ಅನಿಸ್ತದಲ್ಲ ಅದನ್ನ ನೀವು ಹೇಳ್ಕೊಡ್ರಿ. ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ದೇವ್ರು ಹೆಂಗಾದರೂ ಕೊಡ್ತಾರೆ ಅಂತ ಹೇಳ್ತಾರೆ. ಈ ಸಂಕಷ್ಟಿ ಅನ್ನೋದು ನಮ್ಮ ದೇಹಕ್ಕೂ ಹೌದು ಮತ್ತು ದೇವರಿಗೆ ಸಮರ್ಪಣೆನೂ ಹೌದು ಅಂತ ಅಂದ್ಕೊಂಡು ಆ ಒಂದು ದಿನಾನ ದೇವರಿಗೆ ನಾವು ಸಮರ್ಪಣೆ ಮಾಡೋಣ. ಸೊ ಈ ಮಾತನ್ನು ಹೇಳ್ತಾ ನಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೋಗಿ ಬರ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಬಾಯ್.